ಸರ್ ಈಗ 2 ತಿಂಗಳಾಗಿದೆ ನೀವು ಆಲ್ಮೋಸ್ಟ್ ಚಾರ್ಜನ್ನು ತಗೊಂಡು. Yes. ಸೊ ಯಾವ ರೀತಿ ಇದೆ ಸರ್ ಜೈಲು ಈಗ ಸುಧಾರಣೆ ಆಗಿದೆ ಅಥವಾ ಯಾವ ರೀತಿ ನಿಮ್ಮ ಕಂಟ್ರೋಲಲ್ಲಿದೆ ಸರ್? ಇಲ್ಲ ಆಗಿದೆ ನಾವು ಹೇಳಕ್ಕೆ ಆಗಲ್ಲ, ಯಾಕೆಂದ್ರೆ ಜೈಲ್ ಕೂಡ ನೋಡಿ ಇಡೀ ಸಮಾಜದ್ದು ಯಾರು ಒಂದು ಅಪರಾಧಿಗಳು ಇರ್ತಾರೆ, ಅದು ಕೂಡ ಹಾರ್ಡ್ ಕೋರ್ ಕ್ರಿಮಿನಲ್ಸ್ಗಳು ಇರ್ತಾರೆ, ಅವರು ಎಲ್ಲ ಜೈಲ್ಗೆ ಬರೋರು. ಸೊ ನಾವು ಸುಧಾರಣೆ ಆಗಿದೆ ಅಷ್ಟು ಸರಳ ಮತ್ತೆ ಅಷ್ಟು ಸಂಕ್ಷಿಪ್ತ ಪ್ರಾಸೆಸ್ ಇಲ್ಲ. ಇದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಇದೆ ಮತ್ತೆ ಲಾಂಗ್ ಟರ್ಮ್ ಪ್ರಾಸೆಸ್ ಇದೆ. ನಾವು ಅದು ಸತತವಾಗಿ ಮಾಡ್ತಾ ಇರಬೇಕು. ಮತ್ತು ನಾವು 1 ತಿಂಗಳಕ್ಕೆ 1.5 ತಿಂಗಳಕ್ಕೆ 2 ತಿಂಗಳಕ್ಕೆ ಇದು ಕೆಲಸ ಮುಗಿದ್ದೆ ಅದು ಇಲ್ಲವೇ ಇಲ್ಲ. ಮತ್ತು ನಾವು ಕಾಂಪ್ಲಸೆಂಟ್ ಆಗಲಿಕ್ಕೆ ಇಲ್ಲ, ನಾವು ಎಲ್ಲ ಸುಧಾರಣೆ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಇರೋರು ನೋಡಿ ಅವರೆಲ್ಲ ಕೊಲೆ ಕೇಸ್, ಅತ್ಯಾಚಾರ ಕೇಸ್ನಲ್ಲಿ, ಪಾಕ್ಸೋ ಕೇಸ್ನಲ್ಲಿ, ದರೋಡೆ ಕೇಸ್ನಲ್ಲಿ, ಈ ರೀತಿ ಕೇಸ್ನಲ್ಲಿ ಸಣ್ಣ ಪುಟ್ಟ ಕೇಸ್ನಲ್ಲಿ ಇರೋರು ಅಲ್ಲಿ ಹೋಗಲ್ಲ. ಯಾಕೆಂದ್ರೆ ಯಾರು ಈಗ ಮನೆಯಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರೆ, ಸಣ್ಣ ಪುಟ್ಟ ಹೊಡೆದಾಟ ಮಾಡ್ತಾರೆ, ಯಾರು ಕೈಯಿಂದ ಮಾಡ್ತಾರೆ, ಅದು ಯಾರು ಅಲ್ಲಿ ಹೋಗಲ್ಲ. ಅಲ್ಲಿ ಹೋಗೋರು ಯಾರು ಇದು ಯಾವುದು ಕಾಗ್ನಿಜಿಬಲ್ ಕೇಸ್ನಲ್ಲಿ, ಯಾವ ಕೇಸ್ನಲ್ಲಿ 7 years ಮೇಲ್ಪಟ್ಟು ಶಿಕ್ಷೆಯಲ್ಲಿ ಇದೆ. ಈ ಅಟೆಂಪ್ಟ್ ಟು ಮರ್ಡರ್ ಅದು ಆಗಲಿ ಅಥವಾ ಅದು ದರೋಡೆ ಆಗಲಿ, ಅದು ಸುಲಿಗೆ ಆಗಲಿ, ಇದೊಂದು NDPS ಮಾದಕ ದ್ರವ್ಯದ ಕೇಸ್ ಆಗಲಿ, ಇದು ಎಲ್ಲ ಕೇಸ್ನಲ್ಲಿ ಮಾತ್ರ ಅಲ್ಲಿ ಕೋರ್ಟ್ ಅವ್ರಿಗೆ ಕಲಿಸ್ತಾರೆ. ಯಾಕಂದ್ರೆ ಅದು ಜುಡಿಷಿಯಲ್ ಕಸ್ಟಡಿ. ಬೇರೆ ಸಾಮಾನ್ಯವಾಗಿಂತ ಪೊಲೀಸ್ ಕಸ್ಟಡಿಯಲ್ಲಿ 2 ದಿವಸ 3 ದಿವಸ ಇರ್ತಾರೆ, ಆನಂತರ ನ್ಯಾಯಾಲಯ ಕಡೆಯಿಂದ ಜಾಮೀನು ತಗೊಂಡವರು ಹೊರಗಡೆ ಬಂದ್ಬಿಡ್ತಾರೆ. ಅಲ್ಲಿ ಕಲಿಸೋದು ನ್ಯಾಯಾಲಯ ಯಾವಾಗ ಕಲಿಸ್ತಾರೆ ನೋಡ್ತಾರೆ, ಪ್ರಕರಣ ಬಹಳ ಗಂಭೀರವಾದಿದೆ, ಅವನು ಅಲ್ಲಿ ಸ್ವಲ್ಪ ಹೊರಗಡೆ ಬಂದರೆ ಆ ವಿಕ್ಟಿಮ್ಗೆ ಸಮಸ್ಯೆ ಆಗಬಹುದು, ಇನ್ವೆಸ್ಟಿಗೇಷನ್ಗೆ ಸಮಸ್ಯೆ ಆಗಬಹುದು. ಅದಕ್ಕಾಗಿ ಅವ್ರಿಗೆ ಜುಡಿಷಿಯಲ್ ಕಸ್ಟಡಿ ನಾವು ಇಟ್ಕೊಳ್ಬೇಕು. ಅಂಡರ್ ಟ್ರಯಲ್ ಟೈಮ್ಗೆ ಅದು ಅವ್ರು ಮಾಡ್ತಾರೆ. ಸೊ ನಾವು ಮಾಡ್ತಾ ಇದ್ದೀವಿ. ಕೆಲವು ಸುಧಾರಣೆ ಆಗ್ತಾ ಇದೆ, ಆದರೆ ಸುಧಾರಣೆ ಎಲ್ಲ ಆಗ್ಬಿಟ್ಟಿದೆ, ಮತ್ತೆ ಮುಂದೆ ಏನೂ ಆಗೋದು ಇಲ್ಲ, ಮತ್ತೆ ನಾವು ಎಲ್ಲ ಮುಗಿಸಿದ್ದೀವಿ 6 ತಿಂಗಳ ಪ್ರಕಾರ ಹೇಳೋದು ಅದು ತಪ್ಪಾಗತ್ತೆ. ಮತ್ತೆ ಇದು ಒಂದು ನಮ್ಮ ಪ್ರಕಾರ ಯಾವ ರೀತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಯಾವ ಸಮಸ್ಯೆ ಯಾವ ಟೈಮ್ಗೆ ಆಗಬಹುದು, ಕಾರಾಗೃಹಗಳಲ್ಲಿ ಕೂಡ ಅಷ್ಟೇ ಹಾಗೆ ಇದೆ. ಅವರು ಇಷ್ಟು ಗುಂಪುಗಳು ಇರುತ್ತೆ, ಗ್ಯಾಂಗ್ಗಳು ಇರುತ್ತೆ, ಯಾರು ಒಬ್ಬರಿಗೆ ಇನ್ನೊಬ್ಬರಿಗೆ ಇದು ಆಗೋದಿಲ್ಲ. ಮತ್ತೆ ಅಲ್ಲಿ ನೋಡ್ತಾರೆ ಅವರು ಯಾರಿಗೆ ಗುರಾಯಿಸ್ಬಿಡ್ತಾರೆ, ಅವ್ರು ಸ್ವಲ್ಪ ಹೊಡೆದಾಟ ತಾನೇ ಹೊಡೆದಾಟ ಮಾಡಿಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ನಮ್ಮವರು ಹೋಗ್ತಾರೆ ಅವರಿಗೆ ಚೆಕ್ ಮಾಡೋಕ್ಕೆ. ನಾವು ಸ್ವಲ್ಪ ಟೈಟ್ ಮಾಡಲಿಕ್ಕೆ ಹೋದಾಗ ಅವ್ರ ಮೇಲೆ ಕೂಡ ಅವರು ಏನಾದರೂ ಅವಾಚ್ಯಗಳಿಂದ ಅವ್ರಿಗೆ ಬೈಯೋದು, ಅವ್ರಿಗೆ ಕೆಲವು ಸಂದರ್ಭದಲ್ಲಿ ಫಿಸಿಕಲಿ ಕೂಡ ಅವ್ರಿಗೆ ಅಸಾಲ್ಟ್ ಮಾಡೋದೊಂದು ಭಯ ಇರುತ್ತದೆ. ಇದು ಎಲ್ಲ ವಿಷಯಗಳು ಇದೆ. ಸೊ ನಾವು ಈಗ ನಾವು ಈ ದಿಕ್ಕಿನಲ್ಲಿ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಮತ್ತು ಕೆಲವು ಕೆಲಸ ಆಗ್ತಾ ಇದೆ. ಅದು ನಾವು ಇದು ಕ್ಲೇಮ್ ಮತ್ತು ಕ್ರೆಡಿಟ್ ತೊಗೊಳಕ್ಕೆ ಆಗಲ್ಲ ಇಲ್ಲ ನಾವು ಸುಧಾರಣೆ ಎಲ್ಲ ಮಾಡಿಸ್ಬಿಟ್ಟಿದ್ದೀವಿ. ಈಗ ನಾವು ಮಾಡ್ತಾ ಇದ್ವಿ, ಮತ್ತು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.